ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪೂರ್ಣಿಮಾ ನವನೀತ್. ಇವತ್ತು ನಾವು ಬಳೆಪೇಟೆಯಲ್ಲಿರುವಂಥ ಉಡುಪಿ ಶ್ರೀ ಕೃಷ್ಣ ಭವನ್ ಹೋಟೆಲ್ಗೆ ಭೇಟಿ ಕೊಡ್ತಾ ಇದ್ದೀವಿ. ಸುಮಾರು ಚಿಕ್ಕ ವಯಸ್ಸಿಂದ ನಾನು ಈ ಹೋಟೆಲ್ನ ನೋಡ್ತಾ ಇದ್ದೀನಿ ಮತ್ತು ಇಲ್ಲಿ ಬಂದು ಟೇಸ್ಟ್ ಮಾಡ್ತಾ ಇದ್ದೀವಿ. ಇದು 100 ವರ್ಷ ಕಂಪ್ಲೀಟ್ ಮಾಡಿರೋಂಥ ಏಕೈಕ ಹೋಟೆಲ್ ಇದೇ ಏರಿಯಾದಲ್ಲಿ. ಚಿಕ್ಕಪೇಟೆ, ಬಳೆಪೇಟೆ ಮತ್ತು ಮಾಮೂಲುಪೇಟೆಗೆಲ್ಲ ಏಕೈಕ 100 ವರ್ಷ ಕಂಪ್ಲೀಟ್ ಮಾಡಿರೋಂಥ ಹೋಟೆಲ್ಲು. ಈ ಆಂಬಿಯನ್ಸ್ ಕೂಡ ಅಷ್ಟೇ, ಯಾವುದೇ ರೀತಿ ಚೇಂಜಸ್ ಇಲ್ಲ. ಚೇರು, ಟೇಬಲು ಎಲ್ಲ ಸೇಮ್ ಅದೇ ಥರ ಇದೆ. 100 ವರ್ಷದಿಂದ ಇವರು ಹೈಜಿನಿಕ್ಕಾಗಿ ಈ ಫುಡ್ ಸರ್ವಿಸಲ್ಲಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಇವ್ರಿಗೆ ಹಳೆ ಕಸ್ಟಮರ್ಸು, ರೆಗ್ಯುಲರ್ ಕಸ್ಟಮರ್ಸು ತುಂಬ ಇದ್ದಾರೆ. ಸೊ ಇವತ್ತು ನಾನು ನಮ್ಮ ತಂದೆ ಜೊತೆ ಈ ಹೋಟೆಲ್ ವಿಸಿಟ್ ಮಾಡಿ ಇಡ್ಲಿ, ವಡೆ, ಸಾಂಬಾರು ಮತ್ತು ದೋಸೆ, ಮಸಾಲೆ ದೋಸೆನ ಟೇಸ್ಟ್ ಮಾಡಿದೆ. ನೀವು ಯಾರ್ಯಾರು ಈ ಹೋಟೆಲ್ ಬಗ್ಗೆ ಗೊತ್ತಿದೆ ಕಮೆಂಟ್ ಮಾಡಿ, ಗೊತ್ತಿಲ್ಲದವರು ವಿಸಿಟ್ ಮಾಡಿ. ಯಾವುದಕ್ಕೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮಾಡಿರೋರು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸರ್ ನಮಸ್ಕಾರ. ಸರ್ ಹೇಳಿ, ಉಡುಪಿ ಶ್ರೀ ಕೃಷ್ಣ ಭವನ್ ಬಗ್ಗೆ. ಉಡುಪಿ ಶ್ರೀ ಕೃಷ್ಣ ಭವನ ಭಾರಿ ಹಳೆಯದು. ನಾವು 1960 ಇಸ್ವಿಯಿಂದ ಇದ್ದೀವಿ. ಹಾಂ, ಮಧ್ಯೆ ಸ್ವಲ್ಪ ಬ್ರೇಕ್ ಆಗಿತ್ತು, ಒಂದು 15-20 ವರ್ಷ ಇದ್ದಿಲ್ಲ. ಹೀಗೆ ಇನ್ನೊಬ್ಬರು ಭಾರಿ ದೊಡ್ಡವರಿದ್ದರು ಮುಂಚೆ, ಅವರು ಮಗ ನಡೆಸ್ತಾ ಇದ್ದಾರೆ. ಹೀಗೆ ಮಧ್ಯೆ ಏನಾದರೆ ಬೇಸಿಗೆ ರಜೆ ಆದರೆ ಕರೆಸ್ತಾರೆ, ನಾವು ಬರ್ತೀವಿ ಅಷ್ಟೇ. ವಿಶೇಷ ಅದು ತುಂಬ ಹಳೆ ಉಂಟು, ಒಳ್ಳೆ ಟೇಸ್ಟಾಗಿ ಕೊಡ್ತಾಯಿದ್ದಾರೆ. ಊಟ ತಿಂಡಿ ಎಲ್ಲ ಯಾವ ಐಟಮು ಇದಿಲ್ಲ, ಕಲಬೆರಕೆ ಇಲ್ಲ, ಒಳ್ಳೆ ಐಟಮ್ ಕೊಡ್ತಾರೆ. ತುಂಬ ಹಳೆ ಕಸ್ಟಮರ್ ತುಂಬ ಬರ್ತಾರೆ. ಅದು ನಮ್ಮ ಪರಿಚಯ ಇದ್ದವ್ರು ತುಂಬ ಜನ ಇದ್ದಾರೆ. ಡೈಲಿ ಪರಿಚಯ ಮಾತಾಡಿಸ್ಕೊಂಡು ಏನಾಯ್ತು ಮಾತಾಡ್ಕೊಂಡು ಇದು ಮಾಡ್ಕೊಂಡು ಬರ್ತಾರೆ. ಅದು ಇದೆ 1926ನೇ ಇಸ್ವಿಗೆ 100 ವರ್ಷ ಆಗುತ್ತೆ. ಅದೇ ಖುಷಿ ಅಷ್ಟೇ. 100 ವರ್ಷದ ಸೆಲೆಬ್ರೇಷನ್ ಯಾವ ಥರ ಇದೆ ಸರ್? ಸೊ ಅದು ಒಳಗಡೆ ಆಂಬಿಯನ್ಸು ಚೇಂಜ್ ಆಗಿಲ್ಲ, ಚೇರು ಹಾಗೆ ಇದೆ, ಟೇಬಲು ಹಾಗೆ ಇದೆ. ಹಾಂ, ಯಾವುದೇ ರೀತಿ ಚೇಂಜಸ್ ಇಲ್ಲ. ಫುಡ್ ಕ್ವಾಲಿಟಿನೂ ಅದೇ ಥರ ಫುಡ್ ಕ್ವಾಲಿಟಿ ಮಾಮೂಲು ಅದೇ ಥರ ಇದೆ. ಅದರೊಳಗೆ ಏನು ಚೇಂಜ್ ಏನಿಲ್ಲ, ಒಳ್ಳೆ ಫುಡ್. ಏನು ಕಲಬೆರಕೆ ಕಲರ್ ಹಾಕೋದಾಗಲಿ ಯಾವುದೂ ಇಲ್ಲ, ಸಮಸ್ಯೆ ಇದಿಲ್ಲ. ಒಳ್ಳೆ ಅವರೆಲ್ಲ ತುಂಬ ಜನ ಬರ್ತಾರೆ. ಭಾನುವಾರ ತುಂಬ ಇಡ್ಲಿ, ಸಾಂಬಾರು, ವಡೆ, ದೋಸೆ ಎಲ್ಲ ವಾರದಲ್ಲಿ 1-2 ದಿವಸ ತಿನ್ಕೊಂಡು ಹೋದ್ರೆ ಅವ್ರಿಗೆ ಸಮಾಧಾನ ಇರುತ್ತೆ. ಹಾಂ, ಭಾರಿ ಹಳೆ ಹೋಟ್ಲು ಅಂತೇಳಿ. ಸೊ ಸ್ಪೆಷಲ್ ಏನಿದೆ ಸರ್ ಇಲ್ಲಿ? ಹಾಂ, ಸ್ಪೆಷಲ್ ಏನಿದೆ? ಸ್ಪೆಷಲ್ಲು ಇಡ್ಲಿ, ವಡೆ, ದೋಸೆ, ಆಮೇಲೆ ಸ್ವೀಟು, ಬಾದಾಮ್ ಹಲ್ವ ಇದೆ, ಜಾಮೂನು, ಅದೆಲ್ಲ ಸ್ಪೆಷಲ್ ಸ್ವೀಟು. ಇಡ್ಲಿ, ವಡೆ, ಪೂರಿ, ಆಮೇಲೆ ರೈಸ್ ಬಾತ್, ಪಲಾವ್ ಎಲ್ಲ ಇರ್ತದೆ ವಿಶೇಷವಾಗಿ ತಿಂಡಿ. ಮಧ್ಯಾಹ್ನ ಲಂಚ್ ಇಡ್ಲಿ, ವಡೆ, ಮಸಾಲೆ ದೋಸೆ ಫೇಮಸ್. ಮಧ್ಯಾಹ್ನ ಲಂಚು ಇರುತ್ತೆ. ಹಾಂ, ಮಧ್ಯಾಹ್ನ ಲಂಚ್ ಇರುತ್ತೆ. ಅದಕ್ಕೂ ತುಂಬ ಇವಾಗ ಬಾಳೆಲೆ ಊಟ ಸ್ಟಾರ್ಟ್ ಮಾಡಿದ್ದಾರೆ. ಹಾಂ, ಅದು ಚೆನ್ನಾಗಿ ಹೋಗ್ತಾ ಇದೆ, ಒಳ್ಳೆ ಟೇಸ್ಟ್ ಕೊಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಆಯಿತು, ನಮಸ್ಕಾರ.